ಅಧ್ಯಕ್ಷರೇ ನೋಡಿ, ನಾವು ಈ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿರೋದ್ರ ಬಗ್ಗೆ ನಾವು ತಕರಾರು ಎತ್ತಿದ್ದೀರಿ. ಅವರು ಅದಕ್ಕೆ ಯಾವ್ದಾವುದೋ ಜೋಡಣೆ ಮಾಡ್ತಾವ್ರಿ. ಕೋವಿಡ್ ಅಲ್ಲಿ ಆಗಿರುವಂತದ್ದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಕೋವಿಡ್ ಒಂದು ಪಾಲಿಸಿ ಎಲ್ಲಾ ರಾಜ್ಯಗಳು ಕೊಟ್ಟಿದ್ದಾರೆ, ಎಲ್ಲ 100 ದೇಶಕ್ಕೆ ಕೊಟ್ಟಿದ್ದಾರೆ. 100 ದೇಶದ ಅಲ್ಲಿನ ಪ್ರೆಸಿಡೆಂಟು, ಅಲ್ಲಿನ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಾವು ಅಭಿನಂದನೆ ಸಲ್ಲಿಸಿದ್ವಿ, ತಪ್ಪೇನು ಅದರಲ್ಲಿ? ತಳಿ ಇವರು ಅಧ್ಯಕ್ಷರೇ, ಆಯ್ತು ಮಾತಾಡಿದಿರಲ್ಲ ಅಧ್ಯಕ್ಷರೇ. ನೀವು ನಿಮ್ಮ ಅಡ್ವರ್ಟೈಸ್ಮೆಂಟ್ ನ್ಯಾಷನಲ್ ಹೆರಾಲ್ಡ್ ಯಾಕೆ ಕೊಡ್ತೀರಾ? ಕೊಡ್ತೀನಿ. ಈಗ ನ್ಯಾಷನಲ್ ಹೆರಾಲ್ಡ್ ಡೆಲ್ಲಿ ಪೇಪರ್ ದಲ್ಲಿ ಕರ್ನಾಟಕ ಸರ್ಕಾರದ ಪೇಪರ್ ಯಾಕೆ ಕೊಡ್ತೀರಾ? 4 ಪೇಪರ್ ಖರ್ಚಾಗಲ್ಲ. ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಡೊನೇಷನ್ ಕೊಡೋಗಿದ್ರೆ ಹಂಗ ಕೊಡ್ರಿ. ಕರ್ನಾಟಕ ಸರ್ಕಾರದ ಟ್ಯಾಕ್ಸ್ ಯಾಕೆ ಕೊಡ್ತೀರಿ? ಇವತ್ತು ವಸತಿಗೆ ಕೊಟ್ಟಿದ್ದೀವಿ. ಅಧ್ಯಕ್ಷರೇ, ಇವರು ಈ ತೆರಿಗೆ ಹಣಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲ. ತೆರಿಗೆ ಹಣ ಪೋಲ್ ಮಾಡ್ತಾ ಇದ್ದೀರಾ ಅಂತ ಕೇಳುವಂತ ಅಧಿಕಾರ ವಿರೋಧ ಪಕ್ಷಕ್ಕಿದೆ. ನಾವು ಕೇಳ್ತಾ ಇದ್ದೀವಿ, ತೆರಿಗೆ ಈ ತರ ಪೋಲ್ ಮಾಡಬೇಡಿ, ಕಾಂಗ್ರೆಸ್ ಪಾರ್ಟಿಯ ಒಂದು ಅಡ್ವರ್ಟೈಸ್ಮೆಂಟ್ಗೆ ಮಾಡಬೇಡಿ ಅಂತ. ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರ ಒಂದು ನೋಡಿ, ಭಯೋತ್ಪಾದನೆ, ತೆರಿಗೆ ಭಯೋತ್ಪಾದನೆ. ಒಂದು ಸರ್ಕಾರಕ್ಕೆ ಗೌರವ ಇದ್ರೆ ಈ ತರ ಭಯೋತ್ಪಾದನೆ, ತೆರಿಗೆ ಹಿಂಗೆಲ್ಲ ಹೇಳ್ತಾರೆ ಯಾರಾದ್ರೂ? ಒಂದು ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಭಯೋತ್ಪಾದನೆ, ಕೇಂದ್ರ ಸರ್ಕಾರದ ವಿರುದ್ಧವಾದಂತ ಭಯೋತ್ಪಾದನೆ. ಅದೇ ಯಾರನ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸುಮ್ಮನೆ ಇರ್ತಾರ? 100 ರೂಪಾಯಿ ನಮ್ಮಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ಅಂತ, ಇವರಿಂದ ಏನ್ ನಡೀತಾ ಇಲ್ಲ, ರಾಜ್ಯದ ಜನರಿಂದ ನಡೀತಾ ಇರೋದು. ರಾಜ್ಯದಿಂದ ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ, ನಮ್ಮಿಂದ ನಡೀತಾ ಇದೆ ಅಂತ, ನಿಮ್ಮಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ, ರಾಜ್ಯದ ಜನರಿಂದ ನಡೀತಾ ಇರೋದು. ಕರ್ನಾಟಕದ ಜನತೆ ನಿಮ್ಮಿಂದ ಅಲ್ಲ, ಕರ್ನಾಟಕದ ಜನತೆ ನಿಮ್ಮಿಂದ ಏನಲ್ಲ. ಅದರಿಂದ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ತಪ್ಪು. ಇದು ಭಯೋತ್ಪಾದನೆ ಅನ್ನೋ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿ ಒಂದು ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಜಗಳ ತೆಗೆದು ಕಾಲು ಜಗಳ ತೆಗೆಕ್ಕೆ ಮಾಡಿದೆ. ಇದು ಕೇಂದ್ರ ರಾಜ್ಯದ ಸಂಬಂಧವನ್ನು ಹಾಳು ಮಾಡುವಂತದಕ್ಕೆ ಹೊರಟಿದ್ದಾರೆ ಇವರು. ಇದು ಇವರಿಗೆ ಶೋಭೆ ತರತಕ್ಕಂತಲ್ಲ. ಇದನ್ನ ಕೂಡಲೇ ವಾಪಸ್ ತಗೊಳಲ್ಲ ಅಂತ ಹೇಳಿದ್ದಾರೆ. ಇದನ್ನ ಖಂಡಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ ಅಧ್ಯಕ್ಷ. 2:30 ಗಂಟೆಗೆ BSc ಬೇಗ ಬನ್ನಿ. ಹೌದು, ಸೇಮ್ 2:30 BSc ಅದೇ.